ಅದಕ್ಕೆ ಫೋಟೋ ಹಾಕ್ಲಾ ನಾನು? ಹಾಂ ಸರಿ ಮ್ಯಾಮ್, ಫೋಟೋ ಹಾಕ್ತೀನಿ. ಈ ಆರ್ಡರ್ ಕ್ಯಾನ್ಸಲೇಷನ್ ನಮ್ಮ ಕಡೆಯಿಂದ ಆಗುತ್ತಾ ಏನು ಮ್ಯಾಮ್? ಯಾಕಂದರೆ ಇಲ್ಲಿ ರೆಸ್ಟೋರೆಂಟೇ ಕ್ಲೋಸ್ ಇರೋದ್ರಿಂದ ನಾವೇ ಇದು ಮಾಡೋಕ್ಕೆ ಬರೋಲ್ಲ. ಹಾಂ ಮ್ಯಾಮ್, ಅವರು ಬ್ಯುಸಿ ಬರ್ತಾಯಿದೆ. ತುಂಬ ಸಾರಿ ಕಾಲ್ ಮಾಡಿ ಟ್ರೈ ಮಾಡಿದೆ ನಾನು ಕೂಡ. ಓಕೆ. ಹಾಂ, ಫೋಟೋ ಸೆಂಡ್ ಮಾಡ್ತೀನಿ ಮ್ಯಾಮ್ ಅದಕ್ಕೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಫುಡ್ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ 11 ಗಂಟೆಗೆ ಹಾಕ್ಕೊಂಡೆ. ಬಟ್ ಹಾಕ್ಕೊಂಡ್ರೆ ಡ್ಯೂಟಿನ, ಬಟ್ ನನಗೆ ಮನೇಲಿ ಕೀ ಒಂದು ಕಡೆ, ಹೆಲ್ಮೆಟ್ ಒಂದು ಕಡೆ, ಎಲ್ಲ ಒಂದೊಂದು ಕಡೆ ಹಾಕ್ಬಿಟ್ಟಿದ್ದೀನಿ. ಯಾವುದೂ ಸಿಕ್ಕಿಲ್ಲ ನನ್ನ ಕೈಗೆ. ಸಡನ್ನಾಗಿ ಪೂರ್ವಿ ಇದ್ದಿದ್ರೆ ಹೆಲ್ಪ್ ಆಗ್ತಾಯಿತ್ತು ನನಗೆ. ಬಟ್ ಅವನು ಇಲ್ಲದೇ ಇರೋ ಒಂದು ರೀಸನ್ಗೆ ಹಿಂಗಾಯಿತು. ಒಂದು ಆರ್ಡ್ರ್ ಕೂಡ ಕ್ಯಾನ್ಸಲ್ ಆಗಿಬಿಡ್ತು ಮನೆಯಿಂದ ರೆಡಿಯಾಗಿ ಓಡೋ ಅಷ್ಟರಲ್ಲಿ. ಸೊ ಅದಾದಮೇಲೆ ಓಡೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಯಿತು. ಓಕೆ ಅಂದ್ಬಿಟ್ಟು ಎರಡನೇ ಆರ್ಡ್ರ್ ಹೋದರೆ ರೆಸ್ಟೋರೆಂಟೇ ಕ್ಲೋಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಸಪೋರ್ಟಿಗೆ ಕಾಲ್ ಮಾಡಿದರೆ ಅಲ್ಲಿ ಏನಿಲ್ಲ ಅಂದರೂ 1 ಅವರು ಒಂದು ಆರ್ಡ್ರಿಗೆ ವೇಸ್ಟ್ ಆಗಿಬಿಡ್ತು. ಹಂಗಾಗಿ ಆರ್ಡ್ರು ಜಾಸ್ತಿ ಏನೂ ಮಾಡೋದಕ್ಕೆ ಬರಲಿಲ್ಲ. ಬಟ್ ಏನು ಮಾಡೋದು ಗೊತ್ತಿಲ್ಲ. ಒಂದು ರೆಸ್ಟೋರೆಂಟ್ ಹತ್ರ, ಕ್ಲೋಸ್ ಆಗಿರೋ ರೆಸ್ಟೋರೆಂಟ್ ಹತ್ರನೇ ಕಾಯ್ಕೊಂಡು ಕಸ್ಟಮರ್ ಸಪೋರ್ಟ್ ತೊಗೊಂಡು ಅವ್ರಿಗೆ ಹೇಳಿ ಆರ್ಡ್ರು ಮತ್ತೆ ಇನ್ನೊಂದು ಕ್ಯಾನ್ಸಲ್ ಆದರೆ ನಮ್ಮ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ನಾನು. ಒಂದೊಂದು ಸಾರಿ ಕಸ್ಟಮರ್ ಸಪೋರ್ಟ್ ಕೂಡ ಬ್ಯುಸಿ ಇರುತ್ತೆ ಲೈನು. ಹಂಗಾಗಿ ಕನೆಕ್ಟ್ ಆಗೋದು ತುಂಬ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಪೇಷನ್ಸಿಂದ ಇರಬೇಕಾಗುತ್ತೆ. ಏನೂ ಮಾಡೋಕ್ಕೆ ಬರೋಲ್ಲ. ಆ ಟೈಮಲ್ಲಿ ನೋಡಿ ಏನಿಲ್ಲ ಅಂದರೂ 3/4 ಅವರು ಇಲ್ಲ 1 ಅವರ್ ಅದು ಒಂದೊಂದು ಸಾರಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ನಾವು ಕಸ್ಟಮರ್ ಸಪೋರ್ಟ್ಗೆ ಹೋದರೆ ಅವ್ರಿಗೆ ಕಾಲ್ ಕನೆಕ್ಟ್ ಮಾಡ್ಕೋಬೇಕು, ಮಾತಾಡಬೇಕು, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಬೇಕು. ಸೊ ಎಲ್ಲನೂ ಇರುತ್ತೆ. ಸೊ ಈ ಮಧ್ಯ ಗ್ಯಾಪಲ್ಲಿ ಹೇಳಬೇಕು ಅಂದರೆ 2 ಆರ್ಡ್ರ್ ಮಾಡೋ ಟೈಮಲ್ಲಿ ನಮಗೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಝೊಮ್ಯಾಟೊ ಮಾಡೋದು ಅಷ್ಟು ಸುಲಭ ಅಲ್ಲ. ಹೋಗಿದ್ದ ಕಡೆ ಎಲ್ಲ ಲೇಟ್ ಆಗುತ್ತೆ. ಆಮೇಲೆ ನಮ್ಮದು ವೀಲ್ ಚೇರ್ ಬೈಕ್ ಆಗಿರೋದ್ರಿಂದ ಸ್ಪೀಡ್ ಹೋಗೋಲ್ಲ. ಸೊ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನಿಧಾನವಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ಮಳೆ, ಗಾಳಿ, ಹಂಸು, ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಕಷ್ಟ. ಹಾಂ ಮ್ಯಾಮ್, ಅವರು ಬ್ಯುಸಿ ಬರ್ತಾಯಿದೆ. ತುಂಬ ಸಾರಿ ಕಾಲ್ ಮಾಡಿ ಟ್ರೈ ಮಾಡಿದೆ ನಾನು ಕೂಡ. ಓಕೆ. ಹಾಂ, ಫೋಟೋ ಸೆಂಡ್ ಮಾಡ್ತೀನಿ ಮ್ಯಾಮ್ ಅದಕ್ಕೆ. ಅದಕ್ಕೆ ಫೋಟೋ ಹಾಕ್ಲಾ ನಾನು? ಹಾಂ ಸರಿ ಮ್ಯಾಮ್, ಫೋಟೋ ಹಾಕ್ತೀನಿ. ಈ ಆರ್ಡರ್ ಕ್ಯಾನ್ಸಲೇಷನ್ ನಮ್ಮ ಕಡೆಯಿಂದ ಆಗುತ್ತಾ ಏನು ಮ್ಯಾಮ್? ಯಾಕಂದರೆ ಇಲ್ಲಿ ರೆಸ್ಟೋರೆಂಟೇ ಕ್ಲೋಸ್ ಇರೋದ್ರಿಂದ ನಾವೇ ಇದು ಮಾಡೋಕ್ಕೆ ಬರೋಲ್ಲ. ಆ್ಯಕ್ಚುಲಿ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ. ಬಟ್ ರೆಸ್ಟೋರೆಂಟ್ ಕ್ಲೋಸ್ ಆಗಿರೋದಿಲ್ಲಿ ಕಾಣಿಸುತ್ತೆ. ನಾನು ಫೋಟೋ ಹಾಕ್ತೀನಿ ನಾನು. ಬೇರೆಯವ್ರ ಕೈಲಿ ಇಲ್ಲ ಬೇರೆಯವ್ರ ಕೈಲಿ ನಾನು ಚೆಕ್ ಮಾಡಿಸಿ ನೋಡಿದೆ. ಒಳಗಡೆ ಎಲ್ಲ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ದು. ನೆಕ್ಸ್ಟ್ ಆರ್ಡರು ನಿಯರ್ ಬೈಯೇ ಬಿತ್ತು ಪಿಕಪ್ಪು. ಬಟ್ ಡ್ರಾಪ್ ಮಾತ್ರ 4.25 ಕಿಲೋಮೀಟ್ರ್ ಹಾಕಿದ್ದಾರೆ. ಸೊ ತುಂಬಾ ದೂರ ಆಯಿತು. ಆಮೇಲೆ ಯಾರೋ ಡಬ್ಬಾ ರೋಡು ಎಲ್ಲೆಲ್ಲೋ ಹೋಗಿ ಬೆಳೆಸ್ಕೊಂಡು ಸುತ್ತಾಕೊಂಡು ಬಂದಿದ್ದಾಯಿತು. ಆದರೂ ನೆಕ್ಸ್ಟ್ ಆರ್ಡ್ರ್ ಅಂತೂ ಪಿಕಪ್ 3 ಕಿಲೋಮೀಟರು, ಡ್ರಾಪು 3.5 ಕಿಲೋಮೀಟರ್, ಟೋಟಲ್ 6.5 ಕಿಲೋಮೀಟರ್ ಹಾಕ್ಬಿಟ್ಟಿದ್ದಾರೆ. ಸಖತ್ತು ದೂರ ಆಯಿತು. ಬಟ್ ಅದನ್ನು ಬಳಸ್ಕೊಂಡು ಹೋಗ್ಬೇಕಾಯ್ತು. ರೋಡ್ ಬೇರೆ ಸರಿ ಇಲ್ಲ ಅಲ್ಲಿ. ವಿಚಿತ್ರವಾಗಿತ್ತು. ಒಂದೊಂದು ಆರ್ಡ್ರು ಒಂದೊಂದು ಥರ. ಟೈಮ್ ಇವಾಗ 6 ಗಂಟೆ. ಸೊ ಒಂದಷ್ಟು ಮನೆಗೆ ಐಟಮ್ಸ್ ಬೇಕಾಗಿತ್ತು, ಎಲ್ಲ ತೊಗೊಂಡು ಬಂದೆ. ತರಕಾರಿಗಳು ಮತ್ತು ನೇರಳೆ ಹಣ್ಣು ತೊಗೊಂಡು ಬಂದೆ. 1 kg 120 ರೂಪಾಯಿ. ಬಟ್ 100 ರೂಪಾಯಿ ಕೊಟ್ಟೆ ನಾನು. ಗುಂಡ ನೋಡಿ, ನನ್ನ ಮಗ, ನನ್ನ ಮಗ ರೋಡ್ ಉದ್ದಕ್ಕೂ ಬಂದಿದೆ ನನ್ನ ಹತ್ರ. ಏನೋ ತಿಂತ ಇದೆಯಾ? ಗಲೀಜು. ಏನು ಗೊತ್ತಿಲ್ಲ? ಟ್ಯೂಷನ್ಗೆ ಹೋಗೋದಾ? ಟ್ಯೂಷನ್ಗೆ ಹೋಗಲ್ಲಂತ ಮತ್ತೇನೋ ಭಾರಿ ಹೇಳ್ತಾ ಇದ್ದೆ. ನೀನು ಟ್ಯೂಷನ್ಗೆ ಹೋಗ್ಬೇಕಂತಂದ್ರೆ ನಾಟಕ ಹೊಡಿಬಿಡ. 6 ಗಂಟೆ ಆಗೈತೆ. ಹೋಗು, ಬ್ಯಾಗ್ ಎತ್ಕೊಂಬರಪ್ಪ. ಇವನ್ನೆಲ್ಲ ಲಗೇಜ್ ಒಳಗಡೆ ಇಡು. ಯಾಕೆ ಹೆಲ್ಮೆಟ್ ಹೊಡೆದಾಕಿರೋದು? ಅಲ್ಲಿ ಬೀಡ್ಸ್ ಬೆಳಗ್ಗೆ ಹೊಡೆದಾಕಿದ್ದೇನು? ಸುಳ್ಳು ಹೇಳಿದ್ದೆ ನನ್ನ ಹತ್ರ. ನನಗೇನು ಕತೆ ಹೇಳ್ಬೇಡ. ಒಳ್ಳೆ ಫ್ರೆಶ್ ನುಗ್ಗೆ ಸೊಪ್ಪು ಸಿಕ್ತು. ಹಂಗಾಗಿ 30 ರೂಪೀಸ್ ಅಂತೆ ಕೊಟ್ಬಿಟ್ಟು ತೊಗೊಂಡ್ಬಂದೆ. ಸಖತ್ತಾಗಿರುತ್ತೆ ನುಗ್ಗೆ ಸೊಪ್ಪಂತೂ. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೇದಿರೋದು. ಮತ್ತು ತೆಂಗಿನಕಾಯಿ 100 ರೂಪಾಯಿಗೆ 5 ಬಂತು. ಸೊ ಒಂದಷ್ಟು ಮನೆ ಐಟಮ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಆ್ಯಕ್ಚುಲಿ 3 ಗಂಟೆಯಿಂದ 5 ಗಂಟೆ ಡ್ಯೂಟಿಗೆ ಹೋಗಿ ಅದು 2 ಆರ್ಡರ್ ಕ್ಯಾನ್ಸಲ್ ಆಗಿ ಪ್ರಾಬ್ಲಮ್ ಆಗಿ ತುಂಬ ಟೈಮ್ ವೇಸ್ಟ್ ಆಯಿತು. ಅದಕ್ಕೆ 2 ಆರ್ಡ್ರ್ ಮಾಡೋಕ್ಕಾಗಿತ್ತು. 200 ರೂಪಾಯಿ ಏನೂ ಆಗಲಿಲ್ಲ.